ಇದು ನಾವು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿದ್ವಿ. ಏನಕ್ಕಂತಂದರೆ ಅಲ್ಲಿ ಜೋಕುಮಾರ ಸ್ವಾಮಿ ಅಂತ ಒಂದು ನಾಟಕನ ಇತ್ತು. ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲೇ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರೋದು. ಅಲ್ಲಿ ಏನಕ್ಕೆ ಅಂತಂದರೆ ಅಲ್ಲಿ ಹೊನ್ನಾರು ಅಂತ ಹೇಳ್ಬಿಟ್ಟು ಹೊನ್ನಾರು ರಂಗೋತ್ಸವ ಅಂತ ಹೇಳಿ ಮಾಡಿದರು. ಅದು ಹೊನ್ನಾರು ರಂಗೋತ್ಸವ ಅಂತ ಅಂದರೆ ಯಾವ್ಯಾವ ತಂಡಗಳು, ನಾಟಕ ತಂಡಗಳು 50 ವರ್ಷ ಕಂಪ್ಲೀಟ್ ಮಾಡಿದೆ, 6 ತಂಡಗಳು ಬೆಂಗಳೂರಲ್ಲಿದೆ. ಸೊ 6 ತಂಡಗಳು ಸೇರಿ ಹೊನ್ನಾರು ರಂಗೋತ್ಸವ ಅಂತ ಹೇಳ್ಬಿಟ್ಟು ಮಾಡಿದರು. ಇದು ಆ ಟೈಮಲ್ಲಿ ಉಮಾಶ್ರೀ ಮೇಡಮ್ ಇದ್ದರು, ಮತ್ತು ಸ್ಪಂದನ ಟೀಮಿಂದ ಜಯಶ್ರೀ ಮೇಡಮ್ ಅವ್ರು ಬಂದಿದ್ದರು, ಮತ್ತು ಬೆನಕ ಟೀಮಿಂದ ನಾಗಾಭರಣ ಸರ್ ಬರಬೇಕಿತ್ತು, ಬಟ್ ಅವರು ಅವತ್ತು ಬಂದಿರಲಿಲ್ಲ. ಬಟ್ ಅವತ್ತು ಬೆನಕ ತಂಡದಿಂದನೇ ಜೋಕುಮಾರ ಸ್ವಾಮಿ ನಾಟಕ ಇದ್ದಿದ್ದು. ಸೊ ಆ ಟೈಮಲ್ಲಿ ಗಿರ್ಜಾ ಲೋಕೇಶ್ ಮ್ಯಾಮ್ ಇದ್ದರು. ಅವರಿಗೆಲ್ಲರಿಗೂ ಫೋಟೋಸ್ ಎಲ್ಲ ಗಿಫ್ಟ್ ಕೊಟ್ಟು ಅವ್ರನ್ನೆಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಇದು ಮಾಡಿದಂಥ ವಿಡಿಯೋ. ಇದು ನಾಟಕಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಂಗಭೂಮಿ ಇದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ. ನನಗೀಗ ಬೆಂಗಳೂರಿಗೆ ನಾನು ಬಂದ ಮೇಲಿಂದ ಇದು ಕೆಲವೊಂದು 2-3 ನಾಟಕಗಳ ಥರ ಎಲ್ಲ ನೋಡಿದ್ದೀನಿ. ಅವಾಗ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ ಟೈಮ್ ಇದು. ಆ ನಾಟಕದಲ್ಲಿ ಸ್ಟಾರ್ಟ್ ಆಗಿದ್ದ ಟೈಮ್ ಇದು. ಜೋಕುಮಾರ ಸ್ವಾಮಿ ಇದನ್ನು ಫಸ್ಟು ಡೈರೆಕ್ಟ್ ಮಾಡಿದ್ದು BV ಕಾರಂತ್ರಂತೆ. ಸೊ 50 ಇಯರ್ಸ್ ಹಿಂದೆನೇ. ಬಟ್ ಅದನ್ನು ಮರುವಿನ್ಯಾಸ ಮಾಡಿದ್ದು ನಾಗಾಭರಣ ಸರು. ಸೊ ಇದು ಜೋಕುಮಾರ ಸ್ವಾಮಿ ನಾಟಕ ಏನಿದ್ರು ಕಂಪ್ಲೀಟ್ ಸಾರ ಅಂತಂದರೆ, ಈ ಜೋಕುಮಾರ ಸ್ವಾಮಿ ಅಂತಂದರೆ ಅದೊಂದು ದೇವರು. ಆ ದೇವ್ರನ್ನ ಪೂಜೆ ಮಾಡಿ ಯಾರಿಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋ ಅಂಥದ್ದು. ಸೊ ಇದೊಂದು ಸ್ವಲ್ಪ ಕಾಮಿಕಲ್ ವೇನಲ್ಲಿ ಹೋಗಿ ಚೆನ್ನಾಗಿತ್ತು ನಾಟಕ. ಸೊ ಅದರಲ್ಲಿ ಅಲ್ಲಿ ಅಂದರೆ ಆ ನಾಟಕದಲ್ಲಿ ಗೌಡ್ರು ಕ್ಯಾರೆಕ್ಟರ್ ಬರುತ್ತೆ, ಅವ್ರ ವೈಫ್ ಕ್ಯಾರೆಕ್ಟರ್ ಬರುತ್ತೆ, ಇನ್ನೊಬ್ಬರು ಶಾರಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ಸೊ ಅವ್ರ ಸುತ್ತ ನಡೆಯುವಂಥದ್ದು ಚೆನ್ನಾಗಿತ್ತು ಕಾಮಿಕಲ್ ವೇನಲ್ಲಿ ಎಲ್ಲ. ತುಂಬ ಖುಷಿ ಪಟ್ಟೆ. ಆ್ಯಕ್ಚುಲಿ ಅದು ಈಗಿನ ಜನ್ರೇಷನ್ಲಿ ಆ ಇಡೀ ಕಲಾಕ್ಷೇತ್ರ ಫಿಲ್ ಆಗಿತ್ತು. ಸೊ ಆ ನಾಟಕ ನೋಡಿ ಅದೊಂದು ಖುಷಿ ಆಯಿತು. ಯಾರೆಲ್ಲ ಇನ್ ಕೇಸ್ ಬೆಂಗಳೂರಲ್ಲಿ ಇದ್ದೀರಾ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಎವ್ರಿ ವೀಕೆಂಡ್ಸ್ ಎಲ್ಲ ಇರುತ್ತೆ ಈವೆಂಟ್ಸ್ಗಳು, ಹೋಗಿ ನೋಡಿ, ತುಂಬ ಎಂಜಾಯ್ ಮಾಡ್ಬೋದು. ಇದು ಶಾರಿ ಅನ್ನೋ ಒಂದು ಕ್ಯಾರೆಕ್ಟರು, ಅವರು ಚೆನ್ನಾಗಿ ಮಾಡಿದ್ರು ಆ್ಯಕ್ಟಿಂಗು. ಆ್ಯಕ್ಚುಲಿ ಲಾಸ್ಟಲ್ಲಿ ಇವರಿಗೆ ಮತ್ತು ಶಾರಿ ಕ್ಯಾರೆಕ್ಟರ್ ಮಾಡಿದವರಿಗೆ, ಗೌಡ್ರು ಕ್ಯಾರೆಕ್ಟರ್ ಮಾಡಿದವರಿಗೆಲ್ಲ ಸಿಕ್ಕಾಪಟ್ಟೆ ವಿಜುವಲ್ಸ್ ಬಂತು. ಅಂದರೆ ಲೈವ್ ಪರ್ಫಾರ್ಮೆನ್ಸ್ ನೋಡೋದೇ ಒಂಥರ ಥ್ರಿಲ್ಲು. ಇದು ಇದು ಅವರೇನೋ ನಾಟಕ ಸನ್ನಿವೇಶ ಮಾತಾಡ್ತಾ ಇರೋದು. ಇದು ಜೋಕುಮಾರ ಸ್ವಾಮಿಗೆ ಎಲ್ಲ ಪೂಜೆ ಮಾಡಿ ಪ್ರಸಾದ ತಗೊಳ್ಳೋವಂಥ ಸನ್ನಿವೇಶ. ನಾವು ಹೋಗಿ ಫೀಲ್ ಮಾಡಿ, ಇದು ನಾಟಕದ ಕೊನೆ ಸನ್ನಿವೇಶ. ಅಂದರೆ ಯಾವ್ಯಾವ ಕಡೆಯಿಂದನೂ ಎಂಟ್ರಿ ತಗೋತಾ ಇದ್ರು ಸಡನ್ ಆಗಿ. ಒಂಥರ ಲೈವ್ ಎಕ್ಸ್ಪೀರಿಯನ್ಸ್, ಯಾವ ಕಡೆಯಿಂದ ಬರ್ತಾರೆ ಏನು ಅನ್ನೋ ಒಂದು ಕಾತುರ ಇರ್ತಾಯಿತ್ತು. ಇಡೀ ಆ್ಯಕ್ಚುಲಿ ಇದು ಫುಲ್ ನಾಟಕ ಎಲ್ಲ ಕಂಪ್ಲೀಟ್ ಮುಗಿದ ಮೇಲೆ ಅವ್ರು ಸೆಲೆಬ್ರೇಷನ್ ಮಾಡ್ತಿರೋದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಕ್ಲ್ಯಾಪ್ ಮಾಡಿ ವಿಜುವಲ್ಸ್ ಉಳಿದು, ಈಗ ನಾವು ಫಿಲಿಮ್ಸಲ್ಲೆಲ್ಲ ರೀಟೇಕ್ ಮಾಡ್ತಾರೆ ಫಿಲಿಮ್ ಮೇಕಿಂಗ್, ಅದೇ ಒಂಥರ. ಬಟ್ ಇದು ಲೈವಲ್ಲಿ ಮಾಡಿ ಅವ್ರಿಗೆ ಅಲ್ಲೇ ಅಪ್ರಿಸಿಯೇಷನ್ ಸಿಗುತ್ತಲ್ಲ, ಅದ್ರ ಖುಷಿನೇ ಬೇರೆ. ಅವರಿಗೆಲ್ಲ ಫುಲ್ಲು ಇಡೀ ಕಲಾಕ್ಷೇತ್ರ ಫಿಲ್ ಆಗಿದ್ದಿದ್ದು ಅದೆಲ್ಲ ನೋಡಿ ಎಲ್ಲ ಎಂಜಾಯ್ ಮಾಡಿದ್ರು. ಇದು ಕಲಾಕ್ಷೇತ್ರದಲ್ಲಿ ಹಳೇ ಓಲ್ಡ್ ಫೋಟೋಸ್ ಎಲ್ಲ ಹಾಕಿದ್ರು. ಅಂದರೆ ಎಷ್ಟು ವರ್ಷದಿಂದ ಯಾವ್ದ್ಯಾವ್ದು ಫೋಟೋಸ್ಗಳಿತ್ತು, ಯಾರ್ಯಾರು ಡೈರೆಕ್ಟ್ ಮಾಡಿದರು,
ಏನು ಅಂತಲ್ಲ. ಯಾರ್ಯಾರಿಗೆ ಯಂಗ್ಸ್ಟರ್ಸ್ಗಾಗಲಿ ಯಾರಿಗೇ ಆಗಲಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡಿ. ಸೀರಿಯಸ್ಲಿ ಚೆನ್ನಾಗಿರುತ್ತೆ. ಉಮಾಶ್ರೀ ಮೇಡಮ್ ಬಂದಿದ್ದರು. ಅವ್ರದ್ದು ಶರ್ಮಿಷ್ಠೆ ಅಂತ ಇದೆ, ಅವ್ರದ್ದು ಒಂದು ನಾಟಕ